ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ನಡೆದಿದೆ ಅಂತ. ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳಾದವರು. ಭೀಮಾಗೆ ಮಾಹಿತಿ ಕಚೇರಿಯವರು ಏನ್ ಹೇಳಿರ್ತಾರೆ ಅಂದ್ರೆ ಅವಳು ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು, ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಮಾಹಿತಿ ಕಚೇರಿಯ ತನ್ನ ಸೂಪರ್ವೈಸರ್ಸ್ ಹೇಳ್ದಂಗೆ ಭೀಮಾ 2 ಗುಂಡಿ ತೋಡಿ 2 ಬೇರೆ ಬೇರೆ ಕಡೆ ಗುಂಡಿ ತೋಡಿ ಒಂದರಲ್ಲಿ ಆ ಹುಡುಗಿಯ ದೇಹನ ಮುಚ್ಚಾಕ್ತಾನೆ, ಇನ್ನೊಂದರಲ್ಲಿ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಮುಚ್ಚಾಕ್ತಾನೆ. ಇದೇ ರೀತಿ ಭೀಮಾ ಆ ಒಂದು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟು ಹೆಣಗಳನ್ನ ಅಕ್ರಮವಾಗಿ ಊತಾಕಿದನೋ ಅವನ್ಗೆನೆ ಲೆಕ್ಕ ಇಲ್ಲ. ಹೆಂಗಸರು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರು, ಭಿಕ್ಷುಕರು, ಈವನ್ ದೇವಸ್ಥಾನದ ಮುಂದೆ ಬಂದು ಕುತ್ಕೊಳ್ತಿದ್ದಂತಹ ಭಿಕ್ಷುಕರನ್ನು ಸಹ ಆ ದರಿದ್ರ ನನ್ನ ಮಕ್ಕಳು ಬಿಟ್ಟಿರ್ಲಿಲ್ಲ. ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೇನು ಅಂತಂದ್ರೆ ನೋಡಿ ನಮ್ ಧರ್ಮಸ್ಥಳದಲ್ಲಿ ಒಬ್ರು ಭಿಕ್ಷುಕರಿಲ್ಲ ಅಂತ ತೋರಿಸ್ಕೊಳ್ಳೋ ಆಸೆ. ಅದ್ರ ಸಲುವಾಗಿ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು